ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ನಮ್ಮ ಏರಿಯಾದಲ್ಲಿ ಜಾತ್ರೆ ಮಾಡಿದ್ದಾರೆ. ಏನು ಜಾತ್ರೆ ಅಂದರೆ ಅಣ್ಣಮ್ಮನ ಜಾತ್ರೆ. ಅಂದರೆ ಶುಕ್ರವಾರದ ಲಾಗಿದು. ಅಣ್ಣಮ್ಮ, ಸರ್ಕಲ್ ಮಾರಮ್ಮ ಮತ್ತು ನಮ್ಮ ಊರಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿ ಅಂತ. ನಮ್ಮ ಏರಿಯಾ ಹೆಸರು ಚೌಡೇಶ್ವರಿ ಅಂತ, ಚೌಡೇಶ್ವರಿ ನಗರ ಅಂತ. ಅಲ್ಲಿ ವರ್ಷನೂ ಒಬ್ಬರು ಇಬ್ಬರಲ್ಲ, ಎಷ್ಟು ಸಲ ಅಣ್ಣಮ್ಮನ ತರ್ತಾರೋ, ಎಷ್ಟು ಸಲ ಕೂರಿಸ್ತಾರೋ ಲೆಕ್ಕನೇ ಇಲ್ಲ. ಒಬ್ರ ಮೇಲೆ ಒಬ್ಬರು ಒಂದು ಸಂಘಗಳು ಅಂತ ಮಾಡ್ಕೊಂಡಿರ್ತಾರೆ ನೋಡಿ, ಆ ಥರದವ್ರು ತರ್ತಾನೆ ಇರ್ತಾರೆ. ನಮಗಂತೂ ಅಣ್ಣಮ್ಮನ ತರ್ತಾನೆ ಇರ್ತಾರೆ. ಇನ್ನು ವಾರಕ್ಕೊಂದ್ಸತಿ ಈ ನೋಡಿ, ಈ ಶುಕ್ರವಾರ ತಂದು ಮಾಡಿದ್ದಾರೆ. ತಿರ್ಗಾ ನೆಕ್ಸ್ಟ್ ಶುಕ್ರವಾರಕ್ಕೂ ಇನ್ನೊಂದು ಜಾಗದಲ್ಲಿ ಅಲ್ಲೇ ಪಕ್ಕದಲ್ಲೇ ಅದು ಈ ದೇವ್ರ ಕುಣಿಸಿದ ಪಕ್ಕದ ರೋಡಲ್ಲೇ ಇನ್ನೊಂದು ಸಲ ತರ್ತಾ ಇದ್ದಾರೆ. ಅಲ್ಲೂ ಸರ್ಕಲ್ ಮಾರಮ್ಮ, ಅಣ್ಣಮ್ಮ, ದುಗ್ಲಮ್ಮ ಅಂತೆ ತರ್ತಾರೆ ಅಲ್ಲೂ. ನಮಗಂತೂ ಅಣ್ಣಮ್ಮನ ನೋಡೋಕ್ಕೆ ಕೊರತೆನೇ ಇಲ್ಲ. ನಾವು ಮೇಷ್ಟಿಕ್ಕೆ ಹೋಗ್ಬೇಕಂತ ಏನಿಲ್ಲ, ನಾವು ಮನೆ ಹತ್ರನೇ ನೋಡ್ಕೋಬೋದು. ಅಷ್ಟು ಸಲ ನಮ್ಮ ಏರಿಯಾಗೆ ಬರ್ತಾನೆ ಇರುತ್ತೆ ನೋಡಿ. ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ರು. ಸುದೀಪ್ ಸರ್ ಸಾಂಗ್ ಬೇರೆ ಆಡ್ತಾಯಿದ್ರು, ಸಖತ್ತಾಗಿತ್ತು. ನನ್ನ ಮಗಳಿಗೆ ಆರ್ಕೆಸ್ಟ್ರಾ ನೋಡೋ ಹುಚ್ಚು. ನಾವು ಚಿಕ್ಕ ಮಕ್ಕಳಿದ್ದಾಗೂ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಇಷ್ಟ ಆಯಿತು, ನೋಡ್ತೀವಿ. ಈಗ ದೊಡ್ಡವರಾಗಿ ಮದುವೆ ಆದಮೇಲೆ ಒಂದು ಜಾಗದಲ್ಲಿ ಹೋಗಿ ಒಂದು 10 ಜನ ಇರೋಂಥ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳೋಕೆ ಒಂಥರ ನಾಚಿಕೆ, ಒಂಥರ ಮುಜುಗರ ಅಷ್ಟೇ. ನನ್ನ ಮಗಳು ಇಲ್ಲ, ಅವ್ನು ನೋಡಬೇಕು ಅಂತ ಇದು ಮಾಡ್ತಾಯಿದ್ಲು. ಅಯ್ಯೋ ಬಿಡು ಪಾಪ, ಮಕ್ಳಿಗೋಸ್ಕರ ಇನ್ನೇನಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಆರ್ಕೆಸ್ಟ್ರಾ ತೋರಿಸ್ದೆ. ಆಮೇಲೆ ನೋಡಿ, ಎಲ್ಲೋದ್ರೂ ಪುನೀತ್ ಸರ್ದು ಇದ್ದೇ ಇರುತ್ತಲ್ವ ಆರ್ಕೆಸ್ಟ್ರಾ, ಒಂದು ಮಾತಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹುಡುಗ ಕೆಳಗೆ ಕೆಳಗಡೆ ಇದ್ದವನ್ನ ಮೇಲೆ ಬಂದು ಅವನೇ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡಿ. ಸ್ಟೇಜೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ನೋಡಿ, ಆ ಕಡೆ ಈ ಕಡೆ ಇದ್ರ ಥರ ಮಾಡಿದರು. ಹುಡುಗ ನೋಡಿದ ತಕ್ಷಣ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ದೆ. ಅಪ್ಪೋ ಸರ್ ಎನರ್ಜಿ ಅಂದ್ರೇ ಆ ಥರ ಅಲ್ವಾ. ಏನೆಂದ್ರೆ ಅವ್ರನ್ನ ಮಾತ್ರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ನಗು ಮುಖ, ಅವ್ರಿದು ಒಂಥರ ಏನೋ ಖುಷಿ ಜೀವನದಲ್ಲಿ. ನೋಡಿ ಎಷ್ಟು ಜನ ಇದ್ದರೆ ನಾನು ಅಂದ್ಕೊಂಡಿದ್ದೆ ಯಪ್ಪ ಹೆಂಗೋಗಿ ನಿಂತ್ಕೊಳ್ಳೋದು ಅಂತ. ನೋಡಿದ್ರೆ ಬರೀ ಲೇಡೀಸೇ ಇದ್ದಾರೆ ಫ್ರೆಂಡ್, ಅಷ್ಟು ಜನ ಇದ್ದಾರೆ ಲೇಡೀಸು. ನಾನೇ ಒಂದು ಸ್ವಲ್ಪ ಮುಜುಗರ ಪಟ್ಕೊಂಡೆ, ಅಂತ ನನಗೆ ಇಷ್ಟ ಆಗಲ್ಲ. ಮೊದಲು ಹೋಗ್ತಿದ್ದೆ, ಇವಾಗ ಇಷ್ಟ ಆಗಲ್ಲ. ಬರೀ ಲೇಡೀಸೇ ತುಂಬಿದ್ರು ಜನ ಅಂತೂ. ಆ ದೇವ್ರುಗಳು ನೋಡಿದ್ದು ತೃಪ್ತಿ ಆಯಿತು ನೋಡಿ. ಅಪ್ಪು ಸರ್ದು ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರು. ನನ್ನ ಮಗಳನ್ನು ಬಾರೆ ಹೋಗೋಣ ಅಂತ ಇದ್ದೀನಿ. ಅಮ್ಮ ಇರಮ್ಮ ಅಂದ್ಕೊಂಡು ನೋಡ್ಕೊಂಡೆ ನಿಂತ್ಕೊಂಡ್ಲು. ಆಮೇಲೆ ಅಪ್ಪು ಸರ್ ಸಾಂಗ್ ಬರ್ತೈತಲ್ಲ, ನನಗೆ ಹೋಗೋಕೆ ಇಷ್ಟ ಆಗಿಲ್ಲ, ತಡಿ ನೋಡ್ಕೊಂಡೆ ಅಪ್ಪು ಸರ್ದು ಒಂದು ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿ ಮಾಡಿದ್ರು ಆರ್ಕೆಸ್ಟ್ರಾ ಎಲ್ಲ ನೋಡಿ. ಅಣ್ಣಮ್ಮ 3 ದೇವ್ರನ್ನ ಒಟ್ಟಿಗೆ ನೋಡೋ ಅಂಥ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ. ನಾವೇ ಧನ್ಯರು ಅಲ್ವಾ ಫ್ರೆಂಡ್ಸ್. ಅಣ್ಣಮ್ಮ, ಸರ್ಕಲ್ ಮಾರಮ್ಮ ಮತ್ತು ಚೌಡೇಶ್ವರಿ ದೇವಿ. ಇವ್ರು ಚೌಡೇಶ್ವರಿ ದೇವಿ, ಇವ್ರು ಅಣ್ಣಮ್ಮ, ಆ ಕಡೆ ಇರೋರು ಸರ್ಕಲ್ ಮಾರಮ್ಮ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಮೇಲೆ ಫಸ್ಟ್ಗೆ ಹೋದೆ, ತುಂಬ ಜನ ಇದ್ದರು. ಅಯ್ಯಪ್ಪ ಇವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ತಿರ್ಗಾ ಲಾಸ್ಟಿಗೆ ಹೋದೆ. ಒಂದು 10 ಗಂಟೆ 10:30 ಮೇಲೆ ತಿರ್ಗಾ ಲಾಸ್ಟ್ಗೆ ಹೋದೆ, ಜನ ಇರಲಿಲ್ಲ. ಹೋಗಿ ಆಮೇಲೆ ನೀಟಾಗಿ ವೀಡಿಯೋ ಮಾಡ್ಕೊಂಬಂದೆ ನೋಡಿ. ಜಾತ್ರೆ ಎಲ್ಲ ಈ ಸಲ ತುಂಬ ಜೋರಾಗಿ ಮಾಡಿದರು. ಆದರೆ ಮಾಡ್ತಾರೆ, ಜಾಗ ಇದ್ರೆ ಈ ಥರ ಜಾತ್ರೆ ಎಲ್ಲ ಹಾಕ್ತಾರೆ. ಜಾಗ ಇಲ್ಲ ಅಂದರೆ ಯಾರೂ ಆ ಥರ ಹಾಕಲ್ಲ ನೋಡಿ. 3 ದೇವರು. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ?